ಇವು ಎಲ್ಲ ಮಾಡಿದ್ರೆ ಭಾಳ ಸಂತೋಷ. ಇನ್ನೂ ಹಿರಿಯರು ಹನುಮಂತರು ಮಾಡಿದ್ರೆ ಎಲ್ಲ ಮಾಡಿದ್ರೆ ಭಾಳ ಸಂತೋಷ ಮಾಡಲಿ. ಅವ್ರ ಯುವಕರ ಮೂಲಕ ಏನೋ ಅಂದರೆ ಯಾವುದೇ ವಿಷಯ ಆದಾಗ ಏನೇ ಒಂದು ವಿಷಯದ ಮೊದಲು 10 ಸಲ ವಿಚಾರ ಮಾಡ್ಬೇಕಂತ ನಾವು ಮನವಿ ಮಾಡ್ಕೋತೀವಿ ಈ ಸಂದರ್ಭದಲ್ಲಿ. ಯಾಕಂದ್ರೆ ನಮ್ಮ ಸಮಾಜಗಳು ಭಾಳಷ್ಟು ಯಾಕಂದ್ರೆ ಭಾಳ ಒಡೆದಾಳು ರೀತಿಯಲ್ಲಿ ನಮ್ಮ ಸಮಾಜಗಳನ್ನು ಭಾಳ ಭಾಳ ಅನಾಹುತ ಆಗಿದ್ದಾವೆ. ಈ ಕೊನೆಗಳಿಗೆ ನಾವು ಒಂದಾಗಿ ಹಿಂದೂ ಜನಾಂಗ ಬರೀ ವಾಲ್ಮೀಕಿ ಉಪ್ಪಾರ ಕುರುಬಲ್ಲ ಎಲ್ಲ ಸಣ್ಣ ಸಮಾಜ ಕೂಡಿ ನಾವು 74% ಹಾಕೋಣ. ನಾವು 74% ಹಾಕೋಣ. ನಮ್ಮ ಆಳಾಗ 26% ಮಂದಿ ನಮ್ಮನ್ನ ಆಳ್ತಾರೆ, ನಮ್ಮ ಡಿವೈಡ್ ಮಾಡಿ. ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಈಗ ನಮ್ಮ ಅಂಬರೀಷ್ ಮಹಾರಾಜರು ಹೇಳಿ ರೆಬಲ್ ಯಾಕೆ ಹಾಕೋದ್ರೆ ನಾವು ರೆಬಲ್ ಹಾಕಿ ನಮ್ಮ ಮಂದಿ ಸಂಬಂಧ ಹಾಕೋಣ. ನಮ್ಮ ವೈಯಕ್ತಿಕ ನಾವು ಆರಾಮ ಇರ್ಬೋದು. ನಮ್ಮ ಮಂತ್ರಿ ಕಾಯಿ ಮಂತ್ರಿ ಇರ್ತೀನಿ ನಾವು ಆರಾಮ್ ಕೂತ ಈಶ್ವರ ಕುಂಡ ಕೂತು ಆರಾಮ ಇರ್ತೀನಿ. ನಮ್ಗೆ ಜನರು ಎಣ್ಣೆ ಅಂತ ಹಿಡಿಯಕ್ಕೆ ಹೋಗಲ್ಲ. ಅದು ಮಂತ್ರಿ ಹೋದ್ರೆ ನಾವು ಬಿಟ್ಟು ಹೊರಗೆ ಬಂದೇ ಬಿಡ್ತು ಅಂಥ ಸ್ವಭಾವ. ನಾ ರಾಜ್ಯದಾಗ ಬಹುಶಃ ನನ್ನ ರಾಜಕೀಯ ಜೀವನ 25 ವರ್ಷ MLA ಆಗಿ 25 ವರ್ಷ ಅಂತ. ಅದಕ್ಕೆ 15 ವರ್ಷ ಬಂದ ವಿದ್ಯಾರ್ಥಿ ಜೀವನದಾಗ ನಾನು ಮೊದಲೇ ರಾಜಕಾರಣ ಮಾಡ್ಕೊಂಡು 40 ವರ್ಷ ರಾಜಕಾರಣ ಮಾಡಕ್ಕೆ. ಈ ರಾಜಕಾರಣ ಭಾಳ ಹಿಡಿದು ನಾನು ಭಾಳಷ್ಟು ರಾಜಕಾರಣ ಹಿಡಿದು. ವಿರೋಧ ಪಕ್ಷ ಇದ್ದಾಗ ಮಾತಾಡ್ತಾರೋ, ಅಧಿಕಾರ ಇದ್ದರೂ ಬೇರೆ ಮಾತಾಡ್ತಾರೆ. ಯಾಕೆ ಅಧಿಕಾರ ಹೋಗೋದು ವಿರೋಧ ಪಕ್ಷ ಇದ್ದಾಗ ನಮ್ಮ ಪ್ರಚೋದನೆ ಮಾಡೋದು ಮಾಡಿ ಅಧಿಕಾರ ಕೊಡೋದು. ಅಧಿಕಾರ ಏಕದಮ್ ಚೇಂಜ್. ಅದನ್ನು ನಾವು ಸ್ವಾಮೀಜಿ ಕಿವ ಮಾತಾಡೋದು ಬಹಿರಂಗವಾಗಿ ಹಾಕ್ಬೋದು. ಯಾರ ಹೆಸರು ಎಲ್ಲರೂ ಅದಾದ್ರು. ನಾನು ನೋಡಿದ ರಾಜಕಾರಣ ಬಂಗಾರಪ್ಪ ಒಬ್ಬ ಮಾತಾಡಿದಾಗ ಅವ್ನು ಹಿಟ್ಟಿನ ಆತ ನಂತರ ಇಬ್ಬರು ಬಿಟ್ಟು ನಾ ಏನು ನೋಡಿ ಬಂಗಾರಪ್ಪ ಬಿಟ್ಟು ನಂತರ ನನ್ನ ಕುರುಗು ನಾನು ಬಂಗಾರಪ್ಪನ ಮಾತಾಡಿದಾಗ ಅವ್ರು ನಂದು ಅವ್ರಿಗೆ -ಪಾಯಿಂಟ್ +ಪಾಯಿಂಟ್ ಏನಪ್ಪ ಅಂದ್ರೆ ಬಂಗಾರಪ್ಪ ಹೇಳಿ ಅದು ತಪ್ಪು ಹೊರಗೆ ಹೋಗ್ಬಿಡ್ತದೆ. ನಂದು ಏನಕ್ಕೆ ಒಂದು ಸ್ವಲ್ಪ ನನಗೂ ದುಃಖಾಗೋಣ ಸ್ವಲ್ಪ ಹಿಂದೆ ಸರಿಯಾಗ್ತಾನೆ. ಸ್ವಲ್ಪ ತಪ್ಪು ನೋಡ್ಬೇಕಾದ್ರೆ ಇದು ಸಾವ್ಕಾರ ತಪ್ಪು ನೋಡೋಕಲ್ಲೇ ಅಂತ ಸ್ವಾಮೀಜಿಯವ್ರಿಗೆ ಹೇಳ್ತಾರೆ. ಸಾವ್ಕಾರ ಹಾಕೋ ತಪ್ಪು ಮಾಡ್ದಾಗಲ್ಲ ಆಯ್ತು ಅವ್ರು ಹೇಳಿದಾಗ ವಿಚಾರ ಮಾಡಿ ಹಿಂದೆ ಸೇರಿದಾನೆ. ಬಂಗಾರಪ್ಪನ +ಪಾಯಿಂಟ್ ಐತೆ ಅದಕ್ಕೆ ಸುಧಾರಿಸೋದು. ಈ ಯಾಕೆ ಹೇಳ್ದಪ್ಪ ಅಂದ್ರೆ ಭಾಳಷ್ಟು ರಾಜಕಾರಣಿಗಳು ಯಾವುದೇ ಪಕ್ಷ ಯಾವುದಾದ್ರು ನಮ್ಮ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಎಲ್ಲ ಅದೇ ಅವ್ರ ಅಣ್ಣ ತಮ್ಮರು ಎಲ್ಲರೂ. ಅದಕ್ಕೆ ನಾವು ದಯವಿಟ್ಟು ಕೇಳ್ತಾರೆ ಮುಂದಿನ ದಿನದಾಗ ಈ ಮುಂದೆ ಬರುವಂಥ ಚುನಾವಣೆ ಅದೇ ಸ್ವಾಮೀಜಿಯವರು ಮಾತಾಡಿದ ಇನ್ನು ನಗಪುಣ ಸ್ವಾಮೀಜಿಯವರು ನಮ್ಮ 74% ನ್ಯಾಯ ಸಿಗಲೇಬೇಕು. ಇದಕ್ಕೆ ಬಂದೇ ಹೇಳೋದು ನಾವು ಯಾವ ಸರ್ಕಾರಕ್ಕೆ ಕೇಳೋದು. ನನ್ನ ಸರ್ಕಾರ ಕೇಳೋದು ಯಾವ ಬೇರೆಯದಕ್ಕೆ ಕೇಳೋದು. ಎಲ್ಲ ಸ್ವಾಮೀಜಿನ ಮಾತಾಡೋದು, ಇಬ್ಬರು ಸ್ವಾಮೀಜಿ ಮಾತಾಡೋದು. ಏನು ಗಪ್ಪುಣ್ಣಾಗಿ 28ಕ್ಕೆ ನಾವು ಮೋಸ ಮಾಡಿದ್ರು ಎಲ್ಲರೂ. ಕಳೆದ 4 ಮೋಸ ಮಾಡಿದ್ರು ಎಲ್ಲರೂ. ಈಗ ಉದಾಹರಣೆ ST ಕುರುಬರು ಹೋಗ್ತಾರು, ಉಪ್ಪಾರ ಹೋಗ್ಬೇಕಾರು, ನಮ್ಮ ಕಬ್ಬೆ ಅಂದರೆ ನಮ್ಮ ಸುನಗಾರ ಸಮಾಜ ಆಗಲಿ ಭಾಳ ಅಂತ ವೆಲ್ಕಮ್ ಸ್ವಾಗತ ನಮ್ದು. ಆದರೆ ನಂದು ಕಂಡೀಷನ್ ಏನಪ್ಪ, OBC % ಏರಿಸ್ಬೇಕು. ಅವರು 3.5 ತುರ್ಕ್ತಾರೆ ಅವರು. 3.5% 7% ಈಗ ಉದ್ಯಾನ ಸ್ವಾಮಿ ಉದ್ಯಾನ 7%. ಈಗ ಸ್ವಲ್ಪ 7% 4%, ಅದು 50 ವರ್ಷ ಅಂತ 4% ಸೇರ್ತಾರೆ. ಎಲ್ಲ ಸೇರಿ ನಾವು ನನ್ನ ಕಂಡೀಷನ್ OBC ST ಪ್ರಮಾಣ ಹೆಚ್ಚು ಬರ್ಬೇಕು. ನನ್ನ ಎಲ್ಲ ವೆಲ್ಕಮ್. ಯಾರಿಗೂ ರೋಲ್ ಮಾಡೋದು ನಾವು ಎಲ್ಲರೂ ಬರೋದು ಎಷ್ಟು. ಆದ್ರೆ ಒಂದೇ ಇಲ್ಲ, ನಾವು ಬರೀ ST ಹಾಕೊಂಡು ಬಿಟ್ಟೆ ಸ್ವಾಮೀಜಿ ಆಶೀರ್ವಾದ ನಾವು ಸ್ವಾಮಿ ಬಿಡೋದು. ನಾವು ಹೇಳಿದ ನಾ ಬರ್ತೀನಿ ಸ್ವಾಮಿಗಳ ಮೀಟಿಂಗ್ ಕೊಡ್ದೆ ಹಿಂಗೆ ಯುವಕರು ಹೊರ ನಾವು ಒಬ್ಬರೇ ಶಕ್ತಿ ಸಾಲ್ವತ್ತು ನನಗೆ ನೀವು ನನ್ನ ಕೈ ಜೋಡಿಸ್ಬೇಕಂತ ಹೇಳಿದ್ದೀನಿ ಅವ್ರಿಗೆ. ನಾನು ಕೈ ಜೋಡಿಸ್ಬೇಕು. ನಾವು ಈಗ ಸ್ಟಾರ್ಟ್ ಮಾಡಿದ್ವಿ. ನಾವು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ನಾವು ಅದನ್ನ ಈಗ ಅನಿವಾರ್ಯವಾಗಿ ಹೋಗಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷ 5 ಶಾಸಕ ಇದ್ದೀನಿ, 2 ಸಲ BJP ಆಗಿದ್ದೀನಿ. ನನಗೇನು ಕಾಂಗ್ರೆಸ್ ಕೆಟ್ಟ ಮಾಡಿರ್ಕಿಲ್ಲ. ನನಗೆ ಬಿಡೋಕೆ ಕಾರಣ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಸಭೆಯಿಂದ ಮಣ್ಣ ಹೊರಗೆ ಬಂದ. ಅದು ಸ್ವಾಮಿ ಹೇಳೋಣ ಅಲ್ಲಿ BJP ಬೆಳೋಣ ಅಲ್ಲಿ ಒಂದು ಷಡ್ಯಂತ್ರ ಮಾಡ್ರಿ. ಅದಕ್ಕೂ ಹೆದರಿಲ್ಲ. ಆ ಸ್ವಾಮಿಗಳು ಅಂದ್ರೆ ನೀವು ರಮೇಶ್ ಅವ್ರು ನೀರು ತೊಡ್ದಿಪ್ಪ ಬೇರೆ ತೆಡ್ತಾರೆ. ನಾನು ಮನೆಗೆ ಬಂದ್ರೆ ಷಡ್ಯಂತ್ರ ಆದಾಗ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಮತ್ತು ಮಾತಾ ಚೆನ್ನೈ ಅವರು 7-8 ಸ್ವಾಮಿಗಳು ಬಂದು ಹೇರೆ ಬರೋಕೆ ಬಂದ್ರೆ ಹೊಳ್ಳಿ ಸ್ವಾಮಿಗಳು ನಾನು 100 CD ಬಂದು ಅಂಜೋದಿಲ್ಲ. ನೀವು ಅಂಜಬೇಕು ಅವತ್ತು ಹೇಳಿದ್ವಿ ಅವ್ರಿಗೆ. ನಮಗೆ ಬಂದಿಲ್ಲ ಇಂಥ 100 CD ಬರಲಿ ನಾನು ಅಂಜೋದಿಲ್ಲ. ಇನ್ನೊಂದು ಜನರಿಗೆ ಮೋಸ ಮಾಡಿ ನಾನು ಅನಿಸ್ತಿದ್ದೀನಿ. ನಾವು ವೈಯಕ್ತಿಕ ಷಡ್ಯಂತ್ರ ಆದ ಹೆದರುವುದಿಲ್ಲ. ದೇವರದನು ತಂತ ಆಶೀರ್ವಾದ ಜನರ ಆಶೀರ್ವಾದ ಹೆದರುವುದಿಲ್ಲ. ಅವತ್ತು ಹೇಳಿದ್ನೆ. ಇವತ್ತು ಭಾಳ ಸಂತೋಷದ ಟೈಮ್ ಆಗಿದೆ. ಸ್ವಾಮೀಜಿ ಆಶೀರ್ವಾದ ಇನ್ನು ಈ ವೇದಿಕೆ ಸಂಪೂರ್ಣ ಧಾರ್ಮಿಕ ಹೆಚ್ಚಿಗೆ ರಾಜಕೀಯ ಮಾತಾಡಿ